ಬೆಳಗಾವಿ ಜಿಲ್ಲಾ ಪಂಚಾಯಿತಿಯಿಂದ ಹಮ್ಮಿಕೊಂಡಿರುವ ಕರ ವಸೂಲಾತಿ ಅಭಿಯಾನ ಈಗ ಚುರುಕುಗೊಂಡಿದೆ. ಕಳೆದ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ಕರ ವಸೂಲಾತಿ ಮಾಡಿ ಬೆಳಗಾವಿ ಜಿಲ್ಲೆ ರಾಜ್ಯದ ಗಮನ ಸೆಳೆದಿತ್ತು. ಈ ಬಾರಿಯೂ ಕೂಡ ಕರ ವಸೂಲಾತಿ ಅಭಿಯಾನಕ್ಕೆ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗುತ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಸತೀಶ್ ಶಹಾಪುರ್ಕರ್ ಅಂತ. ನಾನು ಎಳಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಕರ ವಸೂಲಾತಿ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ. ಅದೇ ರೀತಿ ನಮ್ಮ ಮೇಲಾಧಿಕಾರಿಗಳ ಇಒ ಸಾಹೇಬರಾಗಿರ್ಬೋದು, ಸಿ ಒ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಕರ ವಸೂಲಾತಿ ಅಭಿಯಾನವನ್ನು ಇವತ್ತಿನ ದಿವಸ ನಿಲ್ಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವೆಡೆ ನಾವು ಹಮ್ಮಿಕೊಂಡಿದ್ದೀವಿ. ಕರ ವಸೂಲಾತಿ ತಮಗೆಲ್ಲರೂ ಗೊತ್ತಿದೆ, ಯಾವ ಥರ ನಾವು ಜನ ಬಂದು ತೆರಿಗೆ ಹಣ ಕಟ್ಟ ಮೇಲೆ ಗ್ರಾಮವನ್ನು ಯಾವ ಥರ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಕರ ವಸೂಲಾತಿ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಸಾರ್ವಜನಿಕರ ಒಂದು ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಮತ್ತು ನಾವು ವಿಭಿನ್ನ ರೀತಿಯಲ್ಲಿ ಅವ್ರಿಗೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಯಾರು ಬಂದು ಕರವನ್ನು ಕಟ್ತಾರಲ್ಲ ಅವ್ರಿಗೆ ಒಂದು ಸತ್ಕಾರ ಕೊಡು ಮತ್ತು ಅವ್ರಿಗೆ ಸಿಹಿಯನ್ನು ಕೊಟ್ಟು ಈ ಒಂದು ಕರ ವಸೂಲಾತಿ ಅಭಿಯಾನಕ್ಕೆ ಒಂದು ವಿಶೇಷ ಒಂದು ರೂಪ ಕೊಡಬೇಕಂತ ಹೇಳಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸಹೋದರಿ ಶ್ರೀಮತಿ ಶ್ರೀದೇವಿ ಹಿರೇಮಠ್ ಅವರ ಒಂದು ಸಲಹೆ ಮೇರೆಗೆ ಈ ಒಂದು ಅಭಿಯಾನವನ್ನು ಕೂಡ ನಾವು ಬಹಳ ವಿಶಿಷ್ಟ ರೂಪದಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಳಗಾವಿ ತಾಲೂಕು 57 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಜನಪ್ರತಿನಿಧಿಗಳು ಅಭಿಯಾನದಲ್ಲಿ ತೊಡಗಿದ್ದಾರೆ. ಜಿಲ್ಲೆಯ ಕಾಕ್ತಿ ಗ್ರಾಮ ಪಂಚಾಯತ್ ಒಂದೇ ದಿನದಲ್ಲಿ 4.5 ಲಕ್ಷ ರೂಪಾಯಿ ಕರ ವಸೂಲಾತಿ ಮಾಡಿದರೆ, ನಿಲಜಿ ಗ್ರಾಮ ಪಂಚಾಯತ್ 2 ಲಕ್ಷ ರೂಪಾಯಿ ಕರ ವಸೂಲಾತಿ ಮಾಡಲಾಗಿದೆ. ನಾನು ಶ್ರೀಮತಿ ಶೋಭಾ ಶ್ರೀಕಾಂತ್ ನಾವು ಬೆಳಗಾವಿ ದೊಡ್ಡದು. ಆದರೆ ಇಲ್ಲಿ ಸಿಂಧೋಳಿಯಲ್ಲಿ ನಮ್ಮ ಪ್ಲಾಟ್ ಇದೆ. ಅದು ಭಾಳ ವರ್ಷದಿಂದ ನಮ್ಮ ತಂದೆಯವರು ನಮಗೆ ಕೊಟ್ಟಿದ್ದ ಪ್ಲಾಟ್. ಆಮೇಲೆ ತಂದೆಯವರು ನಮಗೆ ಹೇಳಿದ್ದು, ಅದು ಮುಂದೆಲ್ಲ ಟ್ಯಾಕ್ಸ್ ಇದು ಡೆವಲಪ್ಮೆಂಟ್ ಆದಾಗ ನೀವು ಸ್ವಲ್ಪ ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಕೇಳಿ ತಿಳ್ಕೋಬೇಕು ಅಂತ. ಆಗಲಿ ಅಂತ ನಾನು ಆಗಾಗ ಬಂದು ಬರ್ತಿದ್ದೆ. ಎಲ್ಲ ಸಿಬ್ಬಂದಿಗಳು ಅತ್ಯಂತ ಸಂತೋಷದಿಂದ, ಸಹಕಾರದಿಂದ, ಪ್ರೀತಿಯಿಂದ, ಕರುಣೆಯಿಂದ ನನಗೆ ಸಹಾಯ ಮಾಡ್ತಾರೆ. ಮೇಡಮ್, ಇವಾಗ ನೀವು ಟ್ಯಾಕ್ಸ್ ಅಷ್ಟೇ ಇವಾಗ ಸಂದಾಯ ಮಾಡ್ತಾ ಇದ್ದೀರಿ, ನಿಮಗೆ ಆ ರೀತಿ ಸವಲತ್ತುಗಳು ಗ್ರಾಮ ಪಂಚಾಯತಿಯಿಂದ ಸಿಗ್ತಾ ಇದಾವ ಅಥವಾ ಹೇಗೆ? ಹಾಂ, ಸಿಗ್ತಾ ಇದೆ ಸರ್. ನನಗೆ ಟ್ಯಾಕ್ಸ್ ತುಂಬಬೇಕಾಗಿತ್ತು, ಅದಕ್ಕೆ ನಾನು ಬಂದಿಲ್ಲ ಆಫೀಸ್ನಲ್ಲಿ ಹೇಳ್ಕೊಂಡೆ ನಾನು ಟ್ಯಾಕ್ಸ್ ತುಂಬಬೇಕು, ಅದಕ್ಕೆ ನನಗೆ ಅನುಕೂಲತೆ ಮಾಡಿಕೊಡಿ ಅಂತ. ಅದಕ್ಕೆ ಅವರು ಆಗಲಿ ಅಂತ ಹೇಳಿ ಅದಕ್ಕೆ ಬೇಕಾದಂಥ ಇದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇವತ್ತೇ ನಾನು ಕರ ತುಂಬಿದ್ದೇನೆ ಸರ್. ಇದೇ ರೀತಿ ಬೆಳಗಾವಿ ತಾಲೂಕಿನ 57 ಗ್ರಾಮ ಪಂಚಾಯಿತಿಗಳು ಸ್ಪರ್ಧೆ ಬಿದ್ದಂತೆ ಕರೆ ವಸೂಲಾತಿ ಮಾಡಲಾಗ್ತವೆ. ಅದರ ಕುರಿತು ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಬೆಳಗಾವಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಯಶವಂತ್ ಕುಮಾರ್ ಮಾತನಾಡಿ, ಈ ಬಾರಿ 24 ಕೋಟಿ ರೂಪಾಯಿ ಗುರಿ ಹೊಂದಿದ್ದು, ಅದರಲ್ಲಿ ಈಗ 55% ಅಂದರೆ 13.31 ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ. 2024-25 ಸಾಲಿನಲ್ಲಿ 13 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿತ್ತು. ಈ ಬಾರಿ ಅದರ 2025-26ನೇ ಸಾಲಿನಲ್ಲಿ ಹಣಕಾಸಿನ ವರ್ಷ ಇನ್ನೂ 3 ತಿಂಗಳು ಬಾಕಿ ಉಳಿದಿದ್ದಲ್ಲಿ ಅದರಲ್ಲಿಯೇ ಈಗ 13 ಕೋಟಿ 40 ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ. 56% ಸಂಗ್ರಹವಾಗಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಳೆದ ಬಾರಿಗಿಂತ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಜಿಲ್ಲೆಯಾಗುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ಬಾರಿಯೂ ಕೂಡ 24 ಕೋಟಿ ರೂಪಾಯಿ ಗುರಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಅವರು ತಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದರು. ಸರ್, ಮೊದಲನಾಗಿ ತಮಗೆ ನಮಸ್ಕಾರ. ಸರ್, ಈಗ ಆಲ್ರೆಡಿ ನಾನು ಕಳೆದ 4 ತಿಂಗಳಿಂದ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಮ್ಮದು ಟೋಟಲ್ ಅಂದರೆ ನಮ್ಮ ಬೆಳಗಾವಿ ತಾಲೂಕಿನ ಒಟ್ಟು ಕರ ವಸೂಲಾತಿ 24 ಕೋಟಿ, ಅಂದರೆ 57 ಗ್ರಾಮ ಪಂಚಾಯತಿ ಒಳಗಡೆ ನಮ್ಮದು 24 ಕೋಟಿ ರೂಪಾಯಿನ ನಾವು ಒಂದು ವರ್ಷದ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡಲ್ಲಿ ನಾವೀಗ ಆಲ್ರೆಡಿ 55% ಅಂದರೆ 13 ಕೋಟಿ 31 ಲಕ್ಷ ರೂಪಾಯಿನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀವಿ. ಕಳೆದ ವರ್ಷ 24-25ನೇ ಸಾಲಿನಲ್ಲಿ 13 ಕೋಟಿ ವಸೂಲಾಗಿತ್ತು ಟೋಟಲ್ ಆಗಿ. ನಾವು ಈಗ ಆಲ್ರೆಡಿ 25 ಮತ್ತು 26ನೇ ಸಾಲಿನಲ್ಲಿ ಇನ್ನೂ 3 ತಿಂಗಳು, ನಮ್ಮದು ವರ್ಷದ ಕೊನೆಗೆ ಇನ್ನೂ 3 ತಿಂಗಳು ಬಾಕಿ ಇರುವಾಗಲೇ ನಾವು 13 ಕೋಟಿಯನ್ನು ಕ್ರಾಸ್ ಆಗಿ 13 ಕೋಟಿ 31 ಲಕ್ಷ ನೆನ್ನೆದಿಗೆ ಇವತ್ತಿಂದ ನಾವು ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಆಲ್ರೆಡಿ 40 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ವಸೂಲಿ ಮಾಡಿದ್ವಿ. ಅಂದರೆ ಇವತ್ತು ಆಲ್ರೆಡಿ ನಾವು 56% ಕ್ರಾಸ್ ಆಗ್ತಾಯಿದ್ದೀವಿ. ಈ ಎಲ್ಲ ಜನರ ಸಹಕಾರ ಮತ್ತು
ಹೆಚ್ಚಾಗಿ ಲಾಸ್ಟ್ ಟೈಮು ಕೂಡ ಮಾಧ್ಯಮ ಪ್ರತಿನಿಧಿಗಳು ಕೂಡ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಬೆಳಗಾವಿ ಜಿಲ್ಲೆ ಟ್ಯಾಕ್ಸ್ ಕಲೆಕ್ಷನಲ್ಲಿ ಭಾಳಷ್ಟು ವೇಗವಾಗಿ ಮುನ್ನುಗ್ತಾ ಇದೆ ಅಂತೇಳಿ ವರದಿಯಾಗಿತ್ತು. ಸೊ ಅದ್ರ ಜೊತೆಗೆ ಸ್ಥಳೀಯವಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸ್ಟಾಫು, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಲ್ಲಿನ ಪತ್ರಿಕಾ ಮಿತ್ರರು ಇವೆಲ್ಲರೂ ಕೂಡಿ ಸ್ಥಳೀಯವಾಗಿ ಪ್ರಚಾರ ಮಾಡಿದ್ದ ದೃಷ್ಟಿಯಿಂದ, ಅಂದರೆ ಏನು ಲೋಕಲ್ ಆಗಿ ಟ್ಯಾಕ್ಸ್ ಅಭಿಯಾನ ನಡೀತಾ ಇದೆ, ಟ್ಯಾಕ್ಸನ್ನು ಕೊಡಿ ಜನ, ಅಂದರೆ ತಮ್ಮ ಟ್ಯಾಕ್ಸ್ ಏನು ಪೇ ಮಾಡ್ತಿರಲ್ಲ ಪೇ ಮಾಡೋದ್ರ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ಕೆಲಸವನ್ನು ಕೂಡ ತಾವು ನಿರೀಕ್ಷಿಸಿ ಅಂತೇಳಿ ಯಾವ ಪೇಪರ್ನಲ್ಲಿ ಆಡ್ಗಳು ಬರ್ತಾ ಇದ್ದಾವೋ ಪ್ರತಿ ಸಲ ನಮಗೆ ವರದಿಗಳು ಬರ್ತಾ ಇದ್ದಾವೆ. ಆ ವರದಿ ಆಧಾರದ ಮೇಲೆ ಇನ್ಫ್ಲೂಯೆನ್ಸ್ ಆಗಿ, ಅಂದರೆ ಜನ ಸ್ವಯಂ ಪ್ರೇರಿತವಾಗಿ ಟ್ಯಾಕ್ಸನ್ನು ತುಂಬೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಾವು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈಗ ಆಲ್ರೆಡಿ ನಾವು 1 ಕೋಟಿಯನ್ನು ಕ್ರಾಸ್ ಮಾಡಿದ್ದೀವಿ. 24 ಕೋಟಿಗೆ ನಾವು ಗುರಿ ಇಟ್ಕೊಂಡಿರೋದು 24 ಕೋಟಿಯನ್ನು ವಸೂಲಾತಿ ಮಾಡಬೇಕು ಅಂತೇಳಿ ನಮ್ಮ ಗುರಿ ಇದೆ. ಹಾಗೆ ಭಾಳಷ್ಟು ಶ್ರಮ ವಹಿಸಿ ಪ್ರತಿ ಮಂಗಳವಾರ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳ ಆದೇಶದಂತೆ ಪ್ರತಿ ಮಂಗಳವಾರ ನಾವು ಟ್ಯಾಕ್ಸ್ ಅಭಿಯಾನವನ್ನು ಹಮ್ಮಿಕೊತಾ ಇದ್ದೀವಿ. ಅಂದರೆ ಬೆಳಗ್ಗೆ 7:30ಯಿಂದ ಸಂಜೆ 7:30ವರೆಗೆ ಸತತವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಲ್ಲಿ ಯಾವುದಾದ್ರೂ ಸ್ವಸಹಾಯ ಸಂಘಗಳು ಸಹಾಯ ಮಾಡಿದ ಸ್ವಸಹಾಯ ಸಂಘಗಳ ಸಹಾಯಗಳ ಮುಖಾಂತರ ನಾವು ಟ್ಯಾಕ್ಸ್ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಇನ್ನು ಕಳೆದ 3 ತಿಂಗಳವರೆಗೂ ಕೂಡ ನಾವು ಟ್ಯಾಕ್ಸ್ ಅಭಿಯಾನ ಮಾಡ್ತೀವಿ. ನನ್ನ ಗುರಿ 24 ಕೋಟಿಗೆ 24 ಕೋಟಿಯನ್ನು ಕೂಡ ವಸೂಲಾತಿ ಮಾಡಬೇಕು ಅನ್ನೋದು ನನ್ನ ಗುರಿ ಇದೆ. ಆದರೂ ಕೂಡ ಕನಿಷ್ಠ ನಾವು 20 ಕೋಟಿಯನ್ನು ಈ ಸಲ ನಾವು ದಾಟುವಂತಹ ಗುರಿಯನ್ನು ಹೊಂದ್ಕೊಂಡಿದ್ದೀವಿ. ಆ 20 ಕೋಟಿಯನ್ನು ಖಂಡಿತ ನಾವು ದಾಟ್ತೀವಿ. ಈಗ ಆಲ್ರೆಡಿ ಮೇಲಧಿಕಾರಿಗಳು ಪ್ರತಿ ಬಾರಿಯೂ ಕೂಡ ಇದನ್ನು ರಿವ್ಯೂ ಮಾಡ್ತಾನೆ ಇದ್ದಾರೆ. ಅಂದರೆ ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ, ಸಭೆಯಲ್ಲೂ ಕೂಡ ಟ್ಯಾಕ್ಸ್ ಅಭಿಯಾನದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಮನೆ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಮತ್ತು ಉಪ ಕಾರ್ಯದರ್ಶಿಗಳು ಇಬ್ಬರು ಕೂಡ ನಮಗೆ ಗೈಡ್ ಮಾಡೋದ್ರ ಜೊತೆಗೆ ಯಾವ ರೀತಿ ವಸೂಲಾತಿ ಮಾಡಬೇಕು ಮತ್ತು ವಸೂಲಾತಿ ಮಾಡಲಿಲ್ಲ ಅಂದರೆ ಏನೇನು ಕ್ರಮಗಳಿದ್ದಾವೆ ಆ ಕ್ರಮಗಳನ್ನ ಯಾವ ರೀತಿ ತಗೋಬೇಕು ಅಂತಲೂ ಕೂಡ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ನಾವಿನ್ನು 3 ತಿಂಗಳಲ್ಲಿ 100% ಸಾಧಿಸ್ತೀವಿ ಅನ್ನೋದ್ರಲ್ಲಿ ನನ್ನ ನಂಬಿಕೆ ಇದೆ. ಸರ್, ಇದರಲ್ಲಿ ಕೆಲವೊಂದು ಏನು ಕಟ್ ಬಾಕಿಗಳದಾವ, 1 ಇಯರ್ 2 ಇಯರ್, ಅದರ ಕಡೆ ಅವರನ್ನು ಸೆಳೀಲಿಕ್ಕೆ ಯಾವ ರೀತಿ ಒಂದು ಕಾರ್ಯತಂತ್ರವನ್ನು ರೂಪಿಸಿದರೆ ತಾಲೂಕು ಪಂಚಾಯತ್? ಈಗ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಫಸ್ಟ್ ಬಂದು ಮೀಟಿಂಗ್ ಮಾಡಿದಾಗ ಅವ್ರಿಗೆ ಮಾರ್ಗದರ್ಶನ ನೀಡಿದ್ದೇ ಇದು. ಅಂದರೆ ಕಳೆದ 3 ವರ್ಷದಿಂದ ಯಾರ್ದು ಕಟ್ ಬಾಕಿ ಇದೆ ಅವ್ರನ್ನ ಫಸ್ಟು ಪ್ರಥಮ ಆದ್ಯತೆ ಮೇರೆಗೆ ಅವ್ರನ್ನ ತಗೊಳ್ಳಿ, ಅವ್ರಿಗೆ ಡಿಮ್ಯಾಂಡನ್ನು ಕೊಡೋ ಮುಖಾಂತರ ನಿಮ್ದು ಇಷ್ಟಿದೆ, ಇಷ್ಟು ನೀವು ಕಟ್ಟಲಿಲ್ಲ ಅಂದರೆ ನಾವು ಅದಕ್ಕೆ ನಾವು ಬಡ್ಡಿನೂ ಕೂಡ ಹಾಕ್ಬೋದು ಮತ್ತು ಲೋಕಲಾಗಿ ನಾವು ಏನು ಅವರ ಜನಪ್ರತಿನಿಧಿಗಳಿದೆ ಅವ್ರ ಮುಖಾಂತರನೂ ಕೂಡ ಹೇಳಿಸ್ಬೋದು. ಅಥವಾ ಸತತವಾಗಿ ಅವ್ರ ಮನೆಗೆ ಭೇಟಿ ಕೊಡ್ತಾ ಇರೋದು, ಅಂದರೆ ಕಂಟಿನ್ಯೂಸ್ ಆಗಿ ಅವ್ರ ಮನೆಗೆ ಭೇಟಿ ಕೊಟ್ಟರೆ ಅವ್ರಿಗೆ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ, ನಾವು ಕಟ್ಟಬೇಕಪ್ಪ, ಅಟ್ಲೀಸ್ಟ್ ಸ್ವಲ್ಪನಾದರೂ ಕಟ್ಟಬೇಕು, ಇಲ್ಲಾಂದರೆ ಪ್ರತಿದಿನ ನಮ್ಮ ಮನೆ ಬಾಗಿಲು ಬರೋದ್ರಿಂದ ಏನೋ ಒಂಥರ ಮುಜುಗರ ಆಗಿ, ಹಾಗಾಗಿ ಅದನ್ನು ಕಟ್ಟಿಸೋ ಅಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಜೊತೆಗೆ ಪ್ರಚಾರವನ್ನು ಮಾಡೋ ಮುಖಾಂತರ ಇಷ್ಟು ನಮ್ಗೆ ಹಳ್ಳಿದು ಬಾಕಿ ಇದೆ, ನಮಗೆ ಈ ರೀತಿ ಕಟ್ಟಿದ್ರೆ ನಾವು ಈ ರೀತಿ ಮಾಡ್ತೀವಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಕೆಲಸಗಳನ್ನ ಅಂತೇಳಿ ಆ ವ್ಯವಸ್ಥೆ ಮುಖಾಂತರನೂ ಕೂಡ ನಾವು ಇದು ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ನಾನು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಾದ್ಮೇಲೂ ಕೂಡ ಸತತವಾಗಿ ಯಾರು ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಮುಂದೆ ಬರೋದಿಲ್ಲೋ ಅವ್ರುಗಳಿಗೆ 3 ಡಿಮ್ಯಾಂಡ್ ನೋಟಿಸನ್ನು ಕೊಡಿ. ಡಿಮ್ಯಾಂಡ್ ನೋಟಿಸ್ ಕೊಟ್ಟಾದ್ಮೇಲೆ ಅದಕ್ಕೂ ಕೂಡ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ನಮ್ಮದು ಲೋಕ್ ಅದಾಲತ್ ಅಂತ ಹೇಳಿರ್ತೀವಿ ನ್ಯಾಯಾಲಯದಲ್ಲಿ. ಆ ಲೋಕ್ ಅದಾಲತ್ಗೆ ನಾವು ಆ ನೋಟಿಸನ್ನು ಕೊಟ್ಟರೆ ಲೋಕ್ ಅದಾಲತ್ತಿಂದ ಅವ್ರನ್ನ ಕರೆಸೋವಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಅದು ಅಲ್ಲಿ ತನಕ ಹೋಗೋದು ಬೇಡ. ನಮ್ಮ ನಾಗರಿಕರಿಗೆ ಮನವಿ ಏನಪ್ಪ ಅಂದರೆ, ಈ ಟ್ಯಾಕ್ಸನ್ನು ಕಟ್ಟೋದ್ರಿಂದ ಸ್ಥಳೀಯವಾಗಿ ಸಂಪನ್ಮೂಲ ಸ್ಥಳೀಯವಾಗೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಅದು ಅವಕಾಶ ಇದೆ, ಬೇರೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸ್ಥಳೀಯವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಹಾಗೆ ಅವ್ರು ಟ್ಯಾಕ್ಸನ್ನು ಕಟ್ಟೋದ್ರ ಮುಖಾಂತರ ಒಂದು ಗ್ರಾಮದ ಅಭಿವೃದ್ಧಿಗೆ ಮತ್ತು ಪಂಚಾಯಿತಿ ಸುಸೂತ್ರವಾಗಿ ನಡೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಾನು ನಾಗರಿಕರಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ, ದಯವಿಟ್ಟು ಈ ಟ್ಯಾಕ್ಸ್ ಅಭಿಯಾನದಲ್ಲಿ ತಾವು ಟ್ಯಾಕ್ಸ್ ಕಟ್ಟೋದ್ರ ಮುಖಾಂತರ ತಾವು ಕೂಡ ಭಾಗವಹಿಸಿ, ಇತರರಿಗೂ ಕೂಡ ತಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಟ್ಯಾಕ್ಸ್ ಅಭಿಯಾನದ ಜೊತೆಲಿ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಸರ್, ಈಗಾಗಲೇ ಟ್ಯಾಕ್ಸನ್ನು ತಾವು ಎಲ್ಲವೂ ರೀತಿಯಿಂದ ಸಂಗ್ರಹ ಮಾಡ್ತಾ ಇದ್ದೀರಿ. ಈಗಾಗಲೇ ಕಮರ್ಷಿಯಲಿ ಮತ್ತು ಹೌಸಿಂಗ್ನಲ್ಲಿ ಏನಾದರೂ ಡಿವೈಡೇಷನ್ ಮಾಡಿದ್ದಾರೆ ಅಥವಾ ವರ್ಗೀಕರಣ ಏನಾದರೂ ಆಗಿದೆ? ಸರ್, ಖಂಡಿತ. ಈಗ ಏನಾಗಿದೆ, ಒಂದು ಹೊಸ ಸಾಫ್ಟ್ವೇರ್ ಇದೆ ನಮ್ಮ ಪಂಚತಂತ್ರದಲ್ಲಿ, ಅಂದರೆ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕಮರ್ಷಿಯಲ್ಲು ಮತ್ತು ನಮ್ಮದು ಏನು ಹೌಸಿಂಗ್ದು ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಕಮರ್ಷಿಯಲ್ದು ನಾವು ಟ್ಯಾಕ್ಸನ್ನು ರಿವೈಸ್ ಮಾಡೋದಕ್ಕೆ ಅದರಲ್ಲಿ ಅವಕಾಶ ಇದೆ. ಪ್ರತಿ ವರ್ಷವೂ ಕೂಡ ನಾವು ರಿವೈಸ್ ಮಾಡ್ತೀವಿ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮದು ಹೌಸ್ ಪ್ರಾಪರ್ಟಿ ಮತ್ತು ಏನು ನಿವೇಶನಗಳಿರ್ತಾವಲ್ಲ, ನಿವೇಶನದ ಪ್ರಾಪರ್ಟಿಯನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ಕೂಡ ಇನ್ಸ್ಟ್ರಕ್ಷನ್ನ ಆಲ್ರೆಡಿ ಕೊಟ್ಟಿದ್ದೀನಿ ವಿಡಿಯೋಗಳಿಗೆ. ಯಾಕೆ ಅಂತಂದರೆ, ಪ್ರತಿದಿನ ನಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋ
ಜವಾಬ್ದಾರಿ, ಗುರುತರವಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಮಗೆ ಟ್ಯಾಕ್ಸ್ ಮುಖಾಂತರನೇ ನಾವು ಇವೆಲ್ಲವನ್ನು ನಾವು ಮೇಂಟೈನ್ ಮಾಡಬೇಕು. ಅಂದರೆ ಈಗ ಗ್ರಾಮ ಪಂಚಾಯತಿ ಒಳಗೆ ಕುಡಿಯೋ ನೀರು ಕೊಡೋದಾಗಲಿ, ಮತ್ತು ಬೀದಿ ದೀಪ ಮಾಡೋದಾಗಲಿ, ಚರಂಡಿ ವ್ಯವಸ್ಥೆ ಮಾಡೋದಾಗಲಿ, ಮತ್ತೊಂದಾಗಲಿ, ಗ್ರಾಮ ಪಂಚಾಯತಿ ಸ್ವಚ್ಛತೆ ಆಗಲಿ, ಇವೆಲ್ಲವನ್ನು ಕೂಡ ನಾವು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಮಾಡಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ಪ್ರತಿ ವರ್ಷವೂ ಕೂಡ ಇವು ರಿವೈಸ್ ಮಾಡೋದ್ರಿಂದ ಗ್ರಾಮ ಪಂಚಾಯತಿಗೆ ಸಂಪನ್ಮೂಲಗಳು ಜಾಸ್ತಿ ಆಗ್ತವೆ. ಗ್ರಾಮ ಪಂಚಾಯತಿಯಲ್ಲಿ ಸಂಪನ್ಮೂಲಗಳು ಜಾಸ್ತಿ ಆಗೋದ್ರಿಂದ ಕೆಲಸಗಳನ್ನು ಕೂಡ ನಾವು ಹೆಚ್ಚುವರಿಗೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿ ಕೂಡ ಇದು ಕಡ್ಡಾಯ ಆಗಬೇಕು ಅಂತೇಳಿ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಕೊನೆಯದಾಗಿ ಒಂದು ಏನು ಹೇಳ್ತಾರೆ ಸರ್ ತಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗಾಗಲಿ ಅಥವಾ ಜನರಿಗೆ ತಮ್ಮ ಸಂದೇಶ ಇರುತ್ತೆ? ನಂದು ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಅಂದರೆ ನಾಗರಿಕರಿಗಾಗಲಿ ಮತ್ತು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗಾಗಲಿ ಮತ್ತು ನಮ್ಮ ಸಿಬ್ಬಂದಿಗಳಿಗಾಗಲಿ ದಯವಿಟ್ಟು ಎಲ್ಲರೂ ಗ್ರಾಮ ಪಂಚಾಯಿತಿಯ ತೆರಿಗೆ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ತೆರಿಗೆಯನ್ನು ಕಟ್ಟು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತೇಳಿ ನಾನು 2 ಮಾತನ್ನು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದ. ವರದಿ रत्नाकर गौंडी, बेळगावी. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल एसी लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉयज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, सीसीटीव्ही, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.